ಅಶೋಕ್ ಅವರೇ, ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ ಯಾಕೆ ನಿಮ್ಮ ಮಾತಾಡಿ ಅಲ್ಲ ನೋಡಿ, ಅದೇ ಪ್ರಾಬ್ಲಮ್ ಅಲ್ಲ. ಇಲ್ಲಿ ಒಬ್ರು ಹೇಳ್ತಾರೆ, ಅಲ್ಲಿ ಒಬ್ರು ಹೇಳ್ತಾರೆ, ಏನ್ ಮಾಡ್ತಿದ್ದ ಹೇಗೆ ನಿಲ್ಲಿಸ್ತಾ ಹೇಗೆ ಬೇಡ? ಶಿಶುಪ ನೀವು ಹಿರಿಯರಿದ್ದೀರಿ, ಕೂತ್ಕೊಳ್ಳಿ, ಸ್ವಲ್ಪ ನೀವು ಸಹಕಾರಿ ಮಾಡಿದ ಬಗೆಹರಿಸಲಿಕ್ಕೆ. ಆಯ್ತು, ಬೇಡ, ಒಂದು ರೂಮ್ ಒಂದು ಗಂಟೆ ಕೊಡ್ತೇನೆ, ಬನ್ನಿ ಅಲ್ಲಿ ಮಾತಾಡಿ. ಆಯ್ತು, ಇಲ್ಲಿ ಮಾತಾಡಿ. ಸಭಾಧ್ಯಕ್ಷರು, ಇಲ್ಲಿ ಸಭಾನಾಯಕರು ಯಾರು? ಮುಖ್ಯಮಂತ್ರಿಗಳು ನಮ್ಮ ಸಭಾನಾಯಕರು ಅಥವಾ ಖರ್ಗೆ ಅವ್ರ ಸಭಾನಾಯಕರು? ಹೌದಪ್ಪ, ನೀವು ಆಗ ಕೇಳಲಿಕ್ಕೆ ಆಯ್ತು, ನೀವು ಪ್ರತಿಪಕ್ಷ ನಾಯಕರು ಅವ್ರೆ, ನೀವು ಅವ್ರು ಕೇಳಲಿಕ್ಕೆ ಆಯ್ತು, ನೀವು ಮಾತಾಡಿ. ಅಶೋಕ್ ಅವ್ರು ಮಾತಾಡಿ. ನಾಯಕರು ಉಪನಾಯಕರು ನಾಯಕರು ಯಾರು? ನೀವು ನಾಯಕರಲ್ಲ, ಇನ್ನೊಬ್ರು ನಾಯಕರಲ್ಲ. ಸಣ್ಣ ಸಣ್ಣ ವಿಚಾರದ ಬೇರೆ ಬೇರೆ ಅಶೋಕ್ ಅವರೇ, ಸಭಾ ನಾಯಕರು ನಾನೇ ಆದ್ರೂ ಕೂಡ ನೀವು ಮಾತಾಡೋದ್ರಿಂದ ಅವ್ರು ಮಾತಾಡ್ತಾರೆ. ನೀವೇನು ನೀವು ನೋಡ್ರಿ, ಎಲ್ರೂ ಕೂಡ ಗೌರವಯುತವಾಗಿ ನಡ್ಕೋಬೇಕು. ಮಾನ್ಯ ಅಧ್ಯಕ್ಷರೇ, ಎಲ್ರೂ ಕೂಡ ಗೌರವಯುತವಾಗಿ ನಡ್ಕೋಬೇಕು. ಅವ್ರು ಮಂಡಿಸ್ತಕ್ಕಂಥ ವಿಚಾರಗಳನ್ನ ಮಂಡಿಸ್ಲಿ, ನಾವು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ತಯಾರಾಗಿದ್ದೀವಿ. ಏನು ಉತ್ತರ ಕೊಡ್ಬೇಕು? ಅದಕ್ಕೆ ಮಧ್ಯದಲ್ಲಿ ಎಲ್ಲರೂ ಎದ್ಬಿಟ್ರೆ ಅಶೋಕ್ ನಿಯಮಾವಳಿಗಳ ಪ್ರಕಾರ ನಡಿಬೇಕು. ಸದನ ನಿಯಮಾವಳಿಗಳ ಪ್ರಕಾರ ನಡಿಬೇಕು. ಅದು ಬಿಟ್ಬಿಟ್ಟು ಎಲ್ಲರೂ ಒಂದೇ ಸಾರಿ ಎದ್ಬಿಟ್ರೆ ನಿಮ್ಮ ಉದ್ದೇಶ ನನಗೆ ಅರ್ಥ ಆಗುತ್ತೆ. ನೀವು ಈಗ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರೆ, ಅವ್ರಿಗೆ ಶಕ್ತಿ ಇದೆ, ಮಾತಾಡೋಕ್ಕೆ ಶಕ್ತಿ ಇದೆ, ಉತ್ತರ ಕೊಡಲಿಕ್ಕೆ ಶಕ್ತಿ ಇದೆ. ನಮ್ಮಲ್ಲಿ ಏನೇ ಹೇಳಿದ್ರು ಕೂಡ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಅವ್ರ ಜೊತೆಗೆ ನೀವೆಲ್ಲ ಯಾಕೆ ಎದ್ದೇಳಿರಿ? ಹಂಗೇನೆ ನಮ್ಮ ಕಡೆವರೆಗೂ ಕೂಡ ಹೇಳ್ತೀನಿ, ನಾನು ನಮ್ಮ ಕಡೆವರೆಗೂ ಕೂಡ ಹೇಳ್ತೀನಿ. ಅಶೋಕ್ ಅವರೇ, ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ. ಅಲ್ಲ ನೋಡಿ, ಅದೇ ಪ್ರಾಬ್ಲಮ್ ಅಲ್ಲ. ಇಲ್ಲಿ ಒಬ್ರು ಹೇಳ್ತಾರೆ, ಅಲ್ಲಿ ಒಬ್ರು ಹೇಳ್ತಾರೆ, ಏನ್ ಮಾಡ್ತಿದ್ದ ಹೇಗೆ ನಿಲ್ಲಿಸ್ತಾ ಹೇಗೆ ಬೇಡ? ಶಿಶುಪ ನೀವು ಹಿರಿಯರಿದ್ದೀರಿ, ಕೂತ್ಕೊಳ್ಳಿ, ಸ್ವಲ್ಪ ನೀವು ಸಹಕಾರಿ ಮಾಡಿದ ಬಗೆಹರಿಸಲಿಕ್ಕೆ. ಆಯ್ತು, ಬೇಡ, ಒಂದು ರೂಮ್ ಒಂದು ಗಂಟೆ ಕೊಡ್ತೇನೆ, ಬನ್ನಿ ಅಲ್ಲಿ ಮಾತಾಡಿ. ಆಯ್ತು, ಇಲ್ಲಿ ಮಾತಾಡಿ. ಸಭಾಧ್ಯಕ್ಷರು, ಇಲ್ಲಿ ಸಭಾನಾಯಕರು ಯಾರು? ಮುಖ್ಯಮಂತ್ರಿಗಳು ನಮ್ಮ ಸಭಾನಾಯಕರು ಅಥವಾ ಖರ್ಗೆ ಅವ್ರ ಸಭಾನಾಯಕರು? ಹೌದಪ್ಪ, ನೀವು ಆಗ ಕೇಳಲಿಕ್ಕೆ ಆಯ್ತು, ನೀವು ಪ್ರತಿಪಕ್ಷ ನಾಯಕರು ಅವ್ರೆ, ನೀವು ಅವ್ರು ಕೇಳಲಿಕ್ಕೆ ಆಯ್ತು, ನೀವು ಮಾತಾಡಿ. ಅಶೋಕ್ ಅವ್ರು ಮಾತಾಡಿ. ನಾಯಕರು ಉಪನಾಯಕರು ನಾಯಕರು ಯಾರು? ನೀವು ನಾಯಕರಲ್ಲ, ಇನ್ನೊಬ್ರು ನಾಯಕರಲ್ಲ. ಸಣ್ಣ ಸಣ್ಣ ವಿಚಾರದ ಬೇರೆ ಬೇರೆ ಅಶೋಕ್ ಅವರೇ, ಸಭಾ ನಾಯಕರು ನಾನೇ ಆದ್ರೂ ಕೂಡ ನೀವು ಮಾತಾಡೋದ್ರಿಂದ ಅವ್ರು ಮಾತಾಡ್ತಾರೆ. ನೀವೇನು ನೀವು ನೋಡ್ರಿ, ಎಲ್ರೂ ಕೂಡ ಗೌರವಯುತವಾಗಿ ನಡ್ಕೋಬೇಕು. ಮಾನ್ಯ ಅಧ್ಯಕ್ಷರೇ, ಎಲ್ರೂ ಕೂಡ ಗೌರವಯುತವಾಗಿ ನಡ್ಕೋಬೇಕು. ಅವ್ರು ಮಂಡಿಸ್ತಕ್ಕಂಥ ವಿಚಾರಗಳನ್ನ ಮಂಡಿಸ್ಲಿ, ನಾವು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ತಯಾರಾಗಿದ್ದೀವಿ. ಏನು ಉತ್ತರ ಕೊಡ್ಬೇಕು? ಅದಕ್ಕೆ ಮಧ್ಯದಲ್ಲಿ ಎಲ್ಲರೂ ಎದ್ಬಿಟ್ರೆ ಅಶೋಕ್ ನಿಯಮಾವಳಿಗಳ ಪ್ರಕಾರ ನಡಿಬೇಕು. ಸದನ ನಿಯಮಾವಳಿಗಳ ಪ್ರಕಾರ ನಡಿಬೇಕು. ಅದು ಬಿಟ್ಬಿಟ್ಟು ಎಲ್ಲರೂ ಒಂದೇ ಸಾರಿ ಎದ್ಬಿಟ್ರೆ ನಿಮ್ಮ ಉದ್ದೇಶ ನನಗೆ ಅರ್ಥ ಆಗುತ್ತೆ. ನೀವು ಈಗ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರೆ, ಅವ್ರಿಗೆ ಶಕ್ತಿ ಇದೆ, ಮಾತಾಡೋಕ್ಕೆ ಶಕ್ತಿ ಇದೆ, ಉತ್ತರ ಕೊಡಲಿಕ್ಕೆ ಶಕ್ತಿ ಇದೆ. ನಮ್ಮಲ್ಲಿ ಏನೇ ಹೇಳಿದ್ರು ಕೂಡ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಅವ್ರ ಜೊತೆಗೆ ನೀವೆಲ್ಲ ಯಾಕೆ ಎದ್ದೇಳಿರಿ? ಹಂಗೇನೆ ನಮ್ಮ ಕಡೆವರೆಗೂ ಕೂಡ ಹೇಳ್ತೀನಿ, ನಾನು ನಮ್ಮ ಕಡೆವರೆಗೂ ಕೂಡ ಹೇಳ್ತೀನಿ.